ಹೊಸಮನಿ ಪ್ರಕಾಶನದ ಅಧ್ಯಕ್ಷ ಬಶೀರ್ ಅಹಮದ್ ಹೊಸಮನಿಯವರು ನಾಟಕ, ಕತೆ, ಕವಿತೆ ಹೀಗೆ ಎಲ್ಲಾ ಪ್ರಕಾರದ ಸಾಹಿತ್ಯ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ಹಿರಿಯ ಸಾಹಿತಿ ವೀರಹನುಮಾನ್ ಹೇಳಿದರು. ನಗರದ ಎಸ್ಆರ್ಕೆ ಶಿಕ್ಷಣ ಮಹಾವಿದ್ಯಾಲಯದ ಟ್ಯಾಗೋರ ಭವನದಲ್ಲಿ ಭಾನುವಾರ ಹೊಸಮನಿ ಪ್ರಕಾಶನ ಸಂಸ್ಥೆಯ ಅಧ್ಯಕ್ಷ ಬಶೀರ್ ಅಹಮದ್ ಹೊಸಮನಿಯವರ ಸಂಪಾದಕತ್ವದ ರಾಯಚೂರು ಜಿಲ್ಲಾ ಹನಿಗವನ ಸಂಕಲನ ದನಿಗೂಡು ಕೃತಿಯನ್ನು ಲೋಕಾರ್ಪಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಅವರು ದನಿಗೂಡು ಕೃತಿಯು 94 ಹಿರಿಯ ಕಿರಿಯ ಕವಿಗಳ ಸಮ್ಮಿಲನ ಕೃತಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಅನೇಕ ಕೃತಿಗಳು ಬಿಡುಗಡೆಯಾಗುತ್ತಿದ್ದು ಸಂತಸದ ವಿಷಯವಾಗಿದೆ. ಭಾರತ ದೇಶದ ಇತಿಹಾಸ ನೋಡಿದಾಗ ಸಾಹಿತ್ಯಕ್ಕೆ ಸಮಾಜ, ಜೀವನ, ವಿಶ್ವವನ್ನು ಮುನ್ನಡೆಸುವ ಶಕ್ತಿ ಇದೆ. ನಮ್ಮ ದೇಶದ ನಾಟಕಗಳು, ತತ್ವಶಾಸ್ತ್ರ ಹೀಗೆ ನಾನಾ ಸಾಹಿತ್ಯದ ಬೇರುಗಳು ಪುಸ್ತಕ ಮೂಲಕ ಬೇರೆ ಬೇರೆ ದೇಶಗಳಲ್ಲಿ ಹರಡಿವೆ. ಕನ್ನಡ ನಾಡಿನ ಸಾಹಿತ್ಯ ಸಂಸ್ಕೃತಿಯನ್ನು ಬೆಳೆಸುವ ಹೊಣೆಗಾರಿಕೆ ಇಂದಿನ ಯುವ ಸಾಹಿತಿಗಳ ಮೇಲಿದೆ. ಯುವ ಪೀಳಿಗೆಯು ಸಾಹಿತ್ಯ ರಚನೆಗೆ ಮುನ್ನ ಅಧ್ಯಯನ ಅವಶ್ಯಕತೆ ಇದೆ. ಏಕೆಂದರೆ ಅನೇಕ ಕವಿತೆಗಳಲ್ಲಿ ಅನೇಕ ಸಂದೇಶಗಳಿರುತ್ತವೆ. ಇಂದಿಗೂ ಬಶೀರ್ ಅಹಮದ್ ಅವರು ಉತ್ಸಾಹದಿಂದ, ಹುಮ್ಮಸ್ಸಿನಿಂದ ಕನ್ನಡ ಕೆಲಸಕ್ಕಾಗಿ ಅವಿರತವಾಗಿ ದುಡಿಯುತ್ತಿದ್ದಾರೆ ಎಂದು ತಿಳಿಸಿದರು. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈ ಮನೆಯೆಲ್ಲರೂ ಇಂದು ಸಾಕ್ಷಿಯಾಗೋಣ. ಸ್ವಲ್ಪ ಇದಕ್ಕೆ ಬರ್ತದೆ. ಮೂಲತಃ ಕನ್ನಡ ಮನಸ್ಸುಗಳ ಅವರು ನಮ್ಮೆಲ್ಲರಿಗೆ ಪರಿಚಯ ಆಗಿದ್ದು 30-40 ವರ್ಷಗಳ ಕೆಳಗೆ ಶಕ್ತಿನಗರದಲ್ಲಿ ವಿದ್ಯಾಸಂಸ್ಥೆಯನ್ನು ಮಾಡಿದರು. ಕನ್ನಡದ ಹೆಸರುವಾಸ ಜೊತೆಗೆ ನಾಟಕ ಬರೆಯೋದು, ರಚನೆ ಮಾಡೋದು, ರಚನೆ ಮಾಡೋದು ಮುಖಾಂತರ ನಮ್ಮನ್ನು ತಿಳಿಸಿಕೊಂಡರು. ಅತ್ಯಂತ ಕನ್ನಡದ ತೀವ್ರವಾಗಿ ತನ್ನನ್ನು ತೊಡಗಿಸಿಕೊಂಡ ವ್ಯಕ್ತಿಗಳಲ್ಲಿ ಪ್ರಥಮರಾಗ್ತಾರೆ. ಒಂದೊಂದು ಸಲ ಏನಾಗ್ತದೆ ಅಂದರೆ ಭಾಳ ಪ್ರೀತಿಯಿಂದ ಅವನ್ನ ಅದು ಒಂದು ಕೆಲಸದ ರಾಕ್ಷಸಿರ್ತಾನೆ ಬಿಡೋದಿಲ್ಲ. ಈ ದನಿಗೂಡು ಕಾರ್ಯಕ್ರಮದಲ್ಲಿ ಒಂದು ಕವನ ಕೊಟ್ಟು ಸಹ ನೀವು ನನಗೆ ಅಂತೇಳಿ ಬಹಳ ಬೇಡ್ಕೊಂಡು ನಾನು 2-3 ಕೃತಿಗಳಲ್ಲಿ ಬಿಸಿಯಾಗಿರೋದ್ರಿಂದ ಇವತ್ತು ನಾಳೆ ನಾಟಕ ಕೊಡ್ತೀನಿ ಅಂತ ಹೇಳಿ ತಪ್ಸ್ಕೊಂಡಿದ್ದೆ. ಆ ತಪ್ಸ್ಕೊಂಡಿದ್ದಕ್ಕೆ 2 ಕಾರ್ಯಕ್ರಮವನ್ನು ನನಗೆ ಮಾಡಿಸ್ತಾರೆ. ಒಂದು ಕೃತಿಯನ್ನು ನನಗೆ ಅರ್ಪಣೆ ಮಾಡಿದ್ದಾರೆ, ಅದಕ್ಕೆ ನಾನು ತುಂಬ ಮತ್ತು ಈ ಕಾರ್ಯಕ್ರಮವನ್ನು ಚಾಲೂ ಪ್ರಯತ್ನ ಮಾಡೋದು ಇದು ಬರೀಬೇಕು, ಕಂಪಲ್ಸರಿ ಬರೀಬೇಕು. ನಮ್ಮ ಮಾಂತೇಶ್ ಬಸ್ಕವರು ಬಿಡುಗಲ್ಲದ ಕಾರ್ಯಕ್ರಮಗಳಲ್ಲಿ ಎಕ್ಸಾಮು, ಪ್ರಾಕ್ಟಿಕಲು, ಬೇರೆ ಕಾರ್ಯಕ್ರಮಗಳಲ್ಲಿ ಇದ್ದರೂ ಕೂಡ ಮಸ್ಗಿಗೆ ಹೋಗಿ ಆಹ್ವಾನ ಕೊಟ್ಟು ಕರೆಸಿಕೊಂಡು ಬಂದವರು.
ರೀತಿಯ ಒಂದು ಮೂಲ ತಂದವರು. ಅವರಿಗೆ ಈ ಹೊಸಮನೆ ಪ್ರಕಾಶನ ಒಂದೇ ಅಲ್ಲ, ಕನ್ನಡ ಕ್ರಿಯಾಶಕ್ತಿ ಸಮಿತಿ ಆಗಿರ್ಬೋದು, ಇನ್ನೂ ಬೇರೆ ಬೇರೆ ಕನ್ನಡ ಕೂಟಗಳನ್ನು ಎಲ್ಲ ಸಾಹಿತ್ಯ ಸಂಘಟನೆಗಳಲ್ಲಿ ತಮ್ಮನ್ನು ತೀವ್ರವಾಗಿ ರೂಪಿಸಿಕೊಂಡವರು. ಅದು ಬಹಳ ಪ್ರೀತಿಯನ್ನು ಕೊಡ್ತಕ್ಕಂಥದ್ದು. ಅವ್ರ ಮುಂದೆ ನಾನು ಭಾಳ ಒಂದೊಂದ್ಸರಿ ಮಜಾಕ್ನಲ್ಲಿ ಏನೇನೋ ಮಾತಾಡ್ತಿರ್ತೀನಿ. ಆದರೆ ಅವರು ಮೂಲತಃ ಕನ್ನಡವನ್ನು ಅತ್ಯಂತ ಮನೆಗಳಲ್ಲಿ ಈಗ ಪ್ರವೀಣ ಬೇಗಂ ಅವರು, ಶಂಷಾದ್ ಬೇಗಂ ಅವರು ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಪಠ್ಯವನ್ನು ಮಾಡಿ ಅವರು ಏನೇನು ಕೆಲಸ ಮಾಡಿದರು ಸಂಘ ಪ್ರಕಾಶ. ಅದರಂತೆ ಇವತ್ತು ಈ 13 ಕಾರ್ಯಕ್ರಮದಲ್ಲಿ ಒಂದು 94 ಜನರ ಕವಿಗಳು, ಅಂದರೆ ಹಿರಿಯ ಕವಿಗಳು ಮತ್ತು ಈಗಾಗಲೇ ಬರೆಯಲಾರದಂತೆ ಇದ್ದವರು ಕೂಡ ಇದರಲ್ಲಿ ಕವನ ಬರೆದಿದ್ದಾರೆ. ಅದರಲ್ಲಿ ನಮ್ಮ ಸುರೇಶ್ ಕುಳಬಾಳ ಅಂತೇಳಿ ಎಡಿಪಿ ಮಾಡ್ತಾರೆ, ಅದನ್ನು ಕೂಡ ಕವನ ಸೇರಿಸಿದ್ದಾರೆ. ಅಂಥದ್ದು ಪ್ರೋತ್ಸಾಹ ಕೊಟ್ಟಿದ್ದು ಭಾಳ ಸಂತೋಷದಾಯಕವಾಗಿದೆ. ನಮ್ಮಲ್ಲಿ ನಮ್ಮ ರಾಯಚೂರಿನಲ್ಲಿ ಜಿಲ್ಲೆ ತುಂಬ ವಿಶೇಷವಾಗಿ ರಾಯಚೂರಿನಲ್ಲಿ ಅನೇಕ ಪುಸ್ತಕಗಳು ಬಿಡುಗಡೆ ಆಗ್ತವೆ, ಅನೇಕ ಸಂಗ್ರಹಗಳು ಆಗ್ತಾಯಿವೆ. ಎಷ್ಟು ಮೌಲಿಕ ಕೃತಿಗಳು ಬರ್ತಾವೆ ಅಂತಂದರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಸ್ವಲ್ಪ ಆಶ್ಚರ್ಯಕರವಾಗಿ ನೋಡ್ತಾರೆ. ನಾನು ಮೊನ್ನೆ ಮಧುರ ರಾಮಚಂದ್ರಪ್ಪರು ಫೋನ್ ಮಾಡಿದಾಗ, ಸರ್ ನಮ್ಮದೊಂದು ಕೃತಿ ಬಿಡುಗಡೆ ಮಾಡೋಕ್ಕಿಲ್ಲ ಸರ್, ಅವತ್ತೇ ನಮ್ಮದೊಂದು ಪುಸ್ತಕ ಬಿಡುಗಡೆ ಆಗಿದೆ, ಮಾಡಬೇಕಾಗಿದೆ ಅಂದರೆ ಹೌದು, ನಿಮ್ಮ ಜಿಲ್ಲೆಯಲ್ಲಿ ಭಾಳ ಪುಸ್ತಕಗಳು ಬಿಡುಗಡೆ ಮಾಡಲಾಗ್ತದೆ, ನಾನು ಅಬ್ಸರ್ವ್ ಮಾಡ್ತೀನಿ ಅಂತ ಅವರು ಸಹ ಹೇಳಿದರು. ಅದು ನಮಗೆ ಭಾಳ ಹೆಮ್ಮೆಯ ಸಂಗತಿ. ಇವರು ತಮ್ಮ ಪುಸ್ತಕಗಳನ್ನು ಪ್ರಕಟ ಮಾಡುವುದಲ್ಲದೆ ಇವತ್ತು ಒಂದು ದನಿಗೂಡುವಂಥ ಒಂದು 100 ಮಂದಿಯನ್ನು ಒಗ್ಗೂಡಿಸಿ ಒಂದು ಕವನ ಸಂಕಲನ ತಂತ್ರಂದರೆ ಬಹಳ ಸಂತೋಷದಾಯಕ ಮತ್ತು ಕೃತಜ್ಞತಾ ಭಾವನೆಯನ್ನು. ಈ ಸಂದರ್ಭದಲ್ಲಿ ಹಿರಿಯ ಕವಿ ವೈ.ಬಿ. ಗಾಲಬಾವಿ ಮಾತನಾಡಿ, ಬಶೀರ್ ಅಹಮದ್ ಹೊಸಮನಿಯವರು ಕನ್ನಡ ಭಾಷೆ ಬೆಳವಣಿಗೆಗೆ ದಿಟ್ಟತನದಿಂದ ಹೋರಾಡಿದವರು. ಸರ್ಕಾರಿ ಉದ್ಯೋಗ ಇದ್ದರೂ ಸ್ವಯಂ ನಿವೃತ್ತಿ ಪಡೆದು ಕನ್ನಡ ಸೇವೆಗೆ ಮುಂದಾಗಿ ಖುದ್ದಾಗಿ ನಾಟಕ, ಸಂಘಟನೆ, ಕತೆ, ಕವಿತೆ, ಕಾದಂಬರಿ ಹೀಗೆ ಬಹುಮುಖ ಪ್ರತಿಭೆಯುಳ್ಳವರು. ಜಾನಪದವೇ ಚುಟುಕು ಸಾಹಿತ್ಯಕ್ಕೆ ಬಹುದೊಡ್ಡ ಮೂಲ. ಜಾನಪದ ಸಾಹಿತ್ಯದಲ್ಲಿ ಜನಪದರು ಬಳಸಿದ ಮಾತುಗಳು ಸರಳ ಹಾಗೂ ನೇರವಾಗಿ ಜನರಿಗೆ ಮುಟ್ಟುವಂಥವು. ಚುಟುಕು ಸಾಹಿತ್ಯಕ್ಕೆ ಸೂಕ್ಷ್ಮ ಸಂವೇದನೆ ಒಳಗೊಂಡಿರಬೇಕು. ಚುಟುಕು ಎಂದರೆ ಸಂಕ್ಷಿಪ್ತ, ನೇರವಾಗಿ, ವ್ಯಂಗ್ಯವಾಗಿ ಇರಬೇಕು. ಅಂತಹ ಚುಟುಕು ಸಾಹಿತ್ಯವು ದನಿಗೂಡು ಕವನ ಸಂಕಲನದಲ್ಲಿ ತೆರೆದುಕೊಂಡಿದೆ. ಜೇನುಗೂಡಿನಲ್ಲಿ ಜೇನುಹುಳುಗಳು ಬೇರೆ ಬೇರೆ ರೀತಿಯ ಮಕರಂದವನ್ನು ಶೇಖರಿಸಿ ಜೇನುಗೂಡು ಕಟ್ಟುತ್ತಾವೆಯೋ ಅದೇ ರೀತಿ ದನಿಗೂಡು ಕೃತಿಯಲ್ಲಿ ವಿಡಂಬನೆ, ರಾಜಕೀಯ, ಸಾಮಾಜಿಕ, ಆರ್ಥಿಕ ಹೀಗೆ ಎಲ್ಲ ತರಹದ ಅಂಶಗಳು ಇದರಲ್ಲಿವೆ ಎಂದು ತಿಳಿಸಿದರು. ಇತ್ತೀಚೆಗೆ ಭಗತನ ಪದಗಳು ಅನ್ನುವಂಥ ಕೃತಿಯನ್ನು ತಂದರು. ಆ ಭಗತನ ಪದಗಳ ಕೃತಿಯನ್ನು ಇವತ್ತು ಜಿ. ಕಿಶನ್ ರಾವ್ ಅವರು ರಾಯಚೂರು ಮಾಡಲಿಕ್ಕೆ ಒಂದು ವಿಮರ್ಶಾತ್ಮಕ ಬರಹದಲ್ಲಿ ಬರೆದಿದ್ದಾರೆ. ಅವರ ಒಂದು ಕವಿತೆಯನ್ನು ಹೇಳಿ ಪ್ರಾರಂಭಿಸಬೇಕೆಂದು ನಾನು ಹೇಳಿದೆ. ಭಗತರಾಜವರ ಒಂದು ಪದ, ದೀಪದಿ ದೀಪ ಬೆಳಗಲಿ, ಬೆಳೆಮದಿ ಪ್ರೇಮ ಬೆಳೆಯಲಿ ಸಮೇತ, ಮುರಿದರೆ ದೀಪ ಮುರಿದರೆ ಪ್ರೇಮ ಎಲ್ಲ ಅನಾಹುತ. ಇನ್ನೊಂದ್ಸಲ ಓದ್ತೇನೆ. ದೀಪದಿ ದೀಪ ಬೆಳಗಲಿ, ಪ್ರೇಮದಿ ಪ್ರೇಮ ಬೆಳೆಯಲಿ ಭಗತ, ಮುರಿದರೆ ದೀಪ ಮುರಿದರೆ ಪ್ರೇಮ ಎಲ್ಲ ಅನಾಹುತ. ದೀಪ ಬೆಳಗಲು ಉರಿಬಾರದು. ಮನೆ ಹತ್ತಿ ಓದೈತೆ ಅಂತ ಹೇಳ್ತೀವಿ, ದೀಪ ಉರಿಯಕೈತೆ ಅಂತಾರಲ್ಲ, ದೀಪ ಬೆಳಗ್ತಿದೆ. ಉರಿಯುವ ಕೆಲಸ ಆಗಬಾರದು, ಬೆಳಗುವ ಕೆಲಸ ಆಗಬೇಕು. ಪ್ರೇಮ ಮಧುರವಾದ ಬಂಧಕ ಶಕ್ತಿ ಇಟ್ಕೊಳ್ಳುವಂಥದ್ದು. ಒಬ್ಬರನ್ನೊಬ್ಬರು ಬಂಧಿಸ್ತದೆ ಹೊರತಾಗಿ ಅದು ಮುರಿದ ಹಾಕಿಲ್ಲ. ಆದರೆ ಪ್ರೇಮ ಮುರಿದ ಹಾಕಿದರೆ, ಈ ದೀಪ ಎಲ್ಲರನ್ನ ಮುರಿಸಿದರೆ ಇದೊಂದು ದೊಡ್ಡ ಅನಾಹುತ ಅನ್ನುವಂಥ 3 ಪದಗಳ ಸಾಧನ ಕಟ್ಟಿಕೊಟ್ಟಂಥ ಭಗತರಾಜರ ಈ ತ್ರಿಪದಿಯಲ್ಲಿ ಕನ್ನಡದ ಸಂದರ್ಭದಲ್ಲಿ ಕನ್ನಡದ ಸತ್ವ ಏನಿದೆ, ಕನ್ನಡತ್ವ, ಕನ್ನಡ ಜನರನ್ನ ಯಾರು ಮುನ್ನಡೆಸ್ತಾ ಇದ್ದಾರೆ ಅನ್ನುವಂಥ ಸಂದರ್ಭಕ್ಕೆ ವಾಲಿದ್ರೆ ಕನ್ನಡ ಸಾಹಿತ್ಯ ನಮ್ಮನ್ನೆಲ್ಲ ಮುನ್ನಡೆಸ್ತದೆ. ಶಾಲೆಯಲ್ಲಿ ನಾವು ಕಲಿಯುವಂಥದ್ದೆಲ್ಲ ಮೊದಲು ಸಾಹಿತ್ಯ, ಆ
ಸಾಹಿತ್ಯದ ಟೆಕ್ಸ್ಟ್ ಬುಕ್ ಏನಾಗಿದೆ ಆ ಟೆಕ್ಸ್ಟ್ ಬುಕ್ ನಮ್ಮನ್ನ ಒಳ್ಳೆಯದ್ರ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಇರುವಂಥದ್ದು. ಇಲ್ಲಾಂತಂದ್ರೆ ಟೆಕ್ಸ್ಟ್ ಬುಕ್ ರಚನೆ ಮಾಡಲಿಕ್ಕೆ ಒಂದು ಸಮಿತಿನೇ ಇರಬೇಕಾಗಿಲ್ಲ. ಯಾವುದು ನಮ್ಮ ಪೀಳಿಗೆಗೆ ಕೊಟ್ಟರೆ ಆ ಪೀಳಿಗೆ ಸಶಕ್ತವಾಗಿ ರಾಷ್ಟ್ರವನ್ನು ಕೂಡ ಕಟ್ಟಬಲ್ಲಂತ, ರಾಷ್ಟ್ರವನ್ನು ಕೂಡ ಮುನ್ನಡೆಸಬಲ್ಲಂತ ಶಕ್ತಿಯನ್ನು ಪಡೀತಾರೆ. ಹಾಗೆ ಸಿಲೆಬಸ್ ಫ್ರೇಮ್ ಆಗಬೇಕು, ಅದಕ್ಕೆ ಒಂದು ಟೆಕ್ಸ್ಟ್ ಬುಕ್ ಇರಲಿ. ಹಾಗೆ ಸಾಹಿತ್ಯವೇ ನಮ್ಮನ್ನೆಲ್ಲ ಮುನ್ನಡೆಸುವಂತ ಕೆಲಸ ಮಾಡುತ್ತದೆ. ಹಾಗಾಗಿ ಅಂತ ಸಾಹಿತ್ಯವನ್ನ ಒಗ್ಗೂಡಿಸಿಕೊಂಡು ಬೆಳೆಸುವಂತ ಕೆಲಸ ಮಾಡುವಂತ ಬಶೀರ್ ಅಹಮದ್ ಅವರು ಅಭಿನಂದನಾರ್ಹರು. ಈ ಕೃತಿಯನ್ನ ಅವರು ವೀರ ಹನುಮಾನ್ ಅವರಿಗೆ ಅರ್ಪಿಸಿದ್ದಾರೆ. ವೀರ ಹನುಮಾನ್ ಅವರ ಕೆಲಸ ರಾಯಚೂರಿನಲ್ಲಿ ಒಂದು ಸಾಹಿತ್ಯದ ಕೆಲಸದಲ್ಲಿ, ಸಂಘಟನೆಯ ಕೆಲಸದಲ್ಲಿ, ಸಾಮಾಜಿಕ ಕೆಲಸಗಳಲ್ಲಿ, ಯಾವುದಾದ್ರೂ ಸಂಘ ಸಂಸ್ಥೆಯ ಕೆಲಸಗಳಿರಲಿ, ಅವರು ತನ್ನದು ಅನ್ನುವಂತೆ ನಿಂತು ಮಾಡ್ತಾರೆ ಎನ್ನುವಂಥದ್ದನ್ನ ಅವರಲ್ಲಿ ಇದೆ ಅಂತ ರಾಯಚೂರಿನವರೆಲ್ಲರೂ ಕಂಡುಕೊಟ್ಟಿರೋದ್ರಿಂದ ಅವರಿಗೆ ಈ ಕೃತಿ ಅರ್ಪಣೆಯಾಗಿರೋದು ಅಕ್ಷರಶಃ ಶುದ್ಧವಾದದ್ದು ಅಂತ ನಾನು ಬಯಸ್ತೇನೆ. ಇಲ್ಲಿ 94 ಜನರ ಕವಿತೆಗಳನ್ನು ಸೇರಿಸಿದ್ದಾರೆ. ಇನ್ನು ಅನೇಕರು ಅವರಿಗೆ ಕೊಡುವವರು ಇದ್ದಾರೆ. ಈ ಆವರಣದಲ್ಲೇ ಇನ್ನು ಚುಟುಕು ಬರೆಯುವವರು ಆದಂತಹ ಕವಿತೆಯನ್ನು ಕೊಂಡಾದವರಾದರೆ, ಉದಾಹರಣೆಗೆ ನಮ್ಮ ಮುಂದಿನ ಸಾಲ ವಲ್ಲಭವಾಗಿದ್ದಾರೆ. ಅವರು ಕವಿತೆ ಹೇಳಿದ್ರು, ಇದು ಎಷ್ಟು ವೈಯಕ್ತಲ್ಲ ಅಂತ ಅನಿಸುತ್ತೆ. ಒಂದೆರಡು ಕಡೆ ಎಲ್ಲ ಉದಾಹರಣೆಯನ್ನು ಕೊಟ್ಟಿದ್ದೀನಿ, ಆದರೆ ಹೇಳ್ತೀನಿ. ಈ ವೈಭವ ಕವಿತೆ ಸಂಕಲನ ತರಬೇಕು ಸರ್. ಇಲ್ಲ, ಅವರು ಕವಿತೆ ಸಂಕಲನ ತರಬೇಕು, ಸ್ವಲ್ಪ ಮೊಮ್ಮಕ್ಕಳನ್ನೆಲ್ಲ ಆಡಿಸ್ತಾರೆ. ಒಂದು ವಿಶೇಷವಾಗಿ ನಾವು ಒಂದು ಪ್ರಕಟಣೆ ಇದೆ, ವಿನಂತಿ ಮಾಡ್ಕೊಂಡು ಜಿಲ್ಲಾ ರಾಯಚೂರು ಇದೇ ತಿಂಗಳ 29-31 ತಾರೀಕಿಗೆ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ವಾರ್ತಾಪತ್ರಿಕೆ ಮತ್ತು ಕವಿಗೋಷ್ಠಿ ಆಯ್ಕೆ ಸಮಿತಿಗಳು ಪ್ರಕಟಣೆ ಪತ್ರಿಕೆಯಲ್ಲಿ ನೋಡಿದ್ವಿ. ಅದರ ಇದೇ ತಿಂಗಳ 14ನೇ ತಾರೀಕಿಗಾಗಿ ಸ್ವರಚಿತವನ್ನ ಬೀದಿ ಮುಖಾಂತರ ವಾಟ್ಸಪ್ ಅಲ್ಲಿ ಕೊಡಬೇಕು ಅಂತ ವಿನಂತಿ ಮಾಡಿಕೊಡ್ತಾರೆ. ತಾವೆಲ್ಲರೂ ತಮ್ಮ ಸ್ವರಚಿತ ಕವಿತೆಗಳನ್ನ ಕೊಡುವ ಮುಖಾಂತರ ಜಿಲ್ಲೋತ್ಸವದಲ್ಲಿ ಆಯ್ಕೆ ಸಮಿತಿ ಆಯ್ಕೆಗಳು ಜಿಲ್ಲೋತ್ಸವದಲ್ಲಿ ಪಾಲ್ಗೊಂಡವರನ್ನ ಜಿಲ್ಲೋತ್ಸವಕ್ಕೆ ಎಲ್ಲರಿಗೂ ಕೂಡ ಸಹಾಯ ಸಹಕಾರವನ್ನು ನಮ್ಮ ಯಶಸ್ಸು ಕಾಣಿಕೆ ಆಗಬೇಕು ಅನ್ನೋಂಥ ಈ ವೇದಿಕೆ ಮೂಲಕ ನಾವು ಮಾತನ್ನು ಮಾಡಿಕೊಡ್ತೇವೆ. ಅದೇ ರೀತಿಯಾಗಿ ನಮ್ಮ 5 ನಿಮಿಷದಲ್ಲಿ ಮಾತುಗಳನ್ನು ಮುಗಿಸಿ ಹೆಚ್ಚು ಮಾತನಾಡಿದ್ದಾರೆ ಸುಮಾರು ವರ್ಷದಿಂದ ನಾವು ನೆನಪಿಸಿದ ಒಂದು ಸಮಸ್ಯೆ, ಗಡಿನಾಡು ಕನ್ನಡಕ್ಕೆ ಯಾವ ರೀತಿ ಕೂಡ ಸೌಕರ್ಯಗಳು, ಶೈಕ್ಷಣಿಕ ಸೌಕರ್ಯಗಳು ಸಿಗ್ತಾ ಇಲ್ಲ. ಆ ಸೌಕರ್ಯಗಳಲ್ಲಿ ಜಿಲ್ಲಾ ದರ್ಶಕರಿಗೆ ಕನ್ನಡ ಅಭಿಮಾನಿಗಳು ತಮ್ಮ ಬೆಲೆಗಳ ವ್ಯಕ್ತಿಗಳನ್ನ ಮಾತನಾಡುವ ನಾನು ಆಶ್ವಾಸನೆ ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ತಮ್ಮ ಜಿಲ್ಲಾ ವ್ಯಕ್ತಿಗಳನ್ನ ಮಾತನಾಡುವ ಒಂದು ಸರ್ ವಾಗ್ದೇವ್ ಸರ್ ಅವರು ಮತ್ತೆ ಮಾಂತೇಶ್ವರ ಸರ್ ಅವರು ಇದರಲ್ಲಿ ಬಹಳ ಅರ್ಥವಂತ ಸಾಲುಗಳನ್ನು ಕೆಲವೇ 4 ಸಾಲುಗಳನ್ನ ಚೆನ್ನಾಗಿ ಓದಿದ್ದಾರೆ. ಅವೆಲ್ಲ ಕೂಡ ಕೃತಿಯನ್ನ ಕಣ್ಣು ಆಡಿಸಿರ್ತೀರಿ. ಅದ್ರಲ್ಲಿ ಏನು ಒಬ್ಬ ಕವಿ ಹೇಗೆ ಇರಬೇಕು, ಏನು ಎಲ್ಲರಿಗೂ ಏನು ಬರೀಬೇಕು ಅನ್ನೋದಕ್ಕೆ ಬಹಳ ಸೂಕ್ತ 4 ಸಾಲುಗಳನ್ನು ಬರೀತಾರೆ. ನಾನು ಮತ್ತೆ ಅವ್ರ ಪ್ರಶ್ನೆ ಮಾಡಿ ಹೋಗಿಲ್ಲ. ವಾಗ್ದೇವ್ ಸರ್ ಕೂಡ ಬೇರೆ ಬೇರೆ ನಾಡಿನ ಖ್ಯಾತ ಚುಕ್ಕು ಅನಿಗಳಿಂದ ಬರ್ತಕ್ಕಂಥ ಕೆಲವೊಂದು ಅನಿಗಳಿಗಳ ಮುಖಾಂತರನೇ ಕವಿ ಹೇಗಿರಬೇಕು, ಏನು ಬರೀಬೇಕು ಅನ್ನೋದಕ್ಕೆ ಬಹಳಷ್ಟು ಕಲಿಕೆಗಳನ್ನ ಇಲ್ಲಿ ನಮಗೆ ಹೇಳುವ ಮುಖಾಂತರ ಈ ಕೃತಿಯನ್ನ ಓಪನ್ ಮಾಡಬೇಕು, ತಾವೇ ಆಗಬೇಕು ಅಂತ ಮಾತನ್ನ ಇಲ್ಲಿ ಹೇಳಿದ್ರು. ಮಾತೃ ಹೇಳಿದ್ರು. ಅವರ ಮಾತನ್ನ ಹೇಳಲಿಕ್ಕೆ ಕೋಟ್ ಮಾಡಿ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ಯುವ ಸಾಹಿತಿಗಳು ಇಲ್ಲಿ ಎಲ್ಲ 94 ಜನ ಎಲ್ಲರೂ ಹೊಸಬರಿ. ಎಲ್ಲ ಹೆಸರುಗಳನ್ನ ನೋಡ್ತಾ ಹೋದ್ರೆ ಎಲ್ಲರೂ ಹೊಸಬರಿ. ಇದು ಕವಿತೆಗಳನ್ನ ಬರೆಯೋದು ಅಂದ್ರೆ ಈ ನಾಡಿನ ನಮ್ಮ ರಾಯಚೂರು ಜಿಲ್ಲೆಯ ಖ್ಯಾತ ಅಮರ್ಜಿತ್ ಗೋಳಿಬಂಡವರು, ಅಮರ್ಜಿತ್ ಬಾಬಾಂಡರ್, ಮಸ್ಕಿ, ವೀರಮ್ಮ, ಸುಮಾರು ಜನ ಸಾಲಿ, ಆಮೇಲೆ ಸರಳಿ, ಆಮೇಲೆ ಬಹಳಷ್ಟು ಕಥೆಗಾರರು, ಕವಿಗಳು ಕೂಡ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದ ಪ್ರಾದೇಶಿಕವಾಗಿ ಕೂಡ ಹೆಸರುವಾಸಿನ ಪಡೆದಿದ್ದಾರೆ. ಅವರೆಲ್ಲ ಸಾಹಿತ್ಯವನ್ನು, ಅವರೆಲ್ಲ ಕಾವ್ಯವನ್ನು, ಅವರೆಲ್ಲ ಕಥೆಗಳನ್ನ ಇವತ್ತು ಓದುವಂಥ ಅನಿವಾರ್ಯತೆ ಯುವಕರಿಗೆ ಇವತ್ತು ಬಹಳ ಜರುರಿ ಇದೆ. ಎಷ್ಟೋ ಕಾರ್ಯಕ್ರಮಗಳಲ್ಲಿ ಯುವಕರಿಗಳು ಪಾಲ್ಗೊಳ್ಳುತ್ತಾ ಇಲ್ಲ ಮತ್ತು ಕೂಡ ನಷ್ಟಗಳು ಬರಲನ್ನು ಹೇಳಿದ್ರು. ಬೇರೆ ಬೇರೆ ಕಾರ್ಯಕ್ರಮ ಆಯೋಜನೆ ಮಾಡೋ ಸಂದರ್ಭದೊಳಗೆ ಯುವಕರಿಗಳು ಪಾಲ್ಗೊಳ್ಳಂಗಿಲ್ಲ. ಆಮೇಲೆ ಇವತ್ತು ಕೂಡ 94 ಜನ ಕವಿಗಳು ಬಂದಿದ್ದಾರೆ ಗೊತ್ತಿಲ್ಲ. ಆದರೆ
ನಡೆಯುವಂಥ ಜಿಲ್ಲೆಯ ಯಾವುದೇ ಭಾಗದಲ್ಲಿ ಯಾವುದೇ ಒಂದು ಸಾಹಿತ್ಯಿಕ ಕಾರ್ಯಕ್ರಮ ಇರಲಿ, ಅಲ್ಲಿ ಯುವ ಕವಿಗಳು ಅಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಏನು ವಿಚಾರವಂತರು ಏನು ಸಾಹಿತ್ಯಿಕವಾಗಿ ಏನು ಸಲಹೆಗಳನ್ನು ಕೊಡ್ತಾರೆ, ಸಾಹಿತ್ಯಿಕ ವಿಚಾರಗಳನ್ನು ಏನು ಹಂಚ್ಕೊಳ್ತಾರೆ ಅವೆಲ್ಲಗಳನ್ನು ನಾವು ತಪ್ಪದು ಭಾಗವಹಿಸಬೇಕು, ಆಮೇಲೆ ಸ್ವೀಕಾರ ಮಾಡಬೇಕಂತ ಗುಣ ಇರ್ತದೆ. ಅಲ್ಲಿ ಮತ್ತೆ ಕವಿ ನಮ್ಮ ವಾಲ್ಮೀಕಿ ಕೂಡ ಮಾತ್ರ ಒಬ್ಬ ಕವಿ ಪ್ರಬುದ್ಧನಾಗಬೇಕು ಅಂದರೆ ಅಧ್ಯಕ್ಷನಾಗಬೇಕು, ಸುರೇಶನಾಗಬೇಕು ಅನ್ನೋಂಥ ಮಾತನ್ನು ನಿಜವಾಗ್ಲೂ ಕೂಡ ಒಂದು ಕವಿತೆ ಒಂದು ಹುಟ್ಟಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮ್ಮೆಲ್ಲ ಒಂದು ಸ್ಫೂರ್ತಿ. ಕವಿತೆ ಯಾವಾಗ ಗೊತ್ತೋ ಯಾವಾಗ ಗೊತ್ತಾಗಲ್ಲ, ಅದು ಸಮಯ ಪ್ರಜ್ಞೆಗಳಿರೋದು ಸ್ಫೂರ್ತಿ. ಯಾವಾಗ ದೊಡ್ಡವರು ನಮ್ಮ ನಾಡಿನ ವಿದ್ವಾಂಸ ಕುವೆಂಪು ಅಂತವರು ಕೂಡ ಶ್ರೀರಾಮಕೃಷ್ಣ ಬಟ್ಟ ಸ್ವಲ್ಪ ಸ್ಟಾಪ್ ಮಾಡ್ಕೊಂಡು ಸ್ಟಾಪ್ ಮಾಡೋ ಸಂದರ್ಭದಲ್ಲಿ ಅವ್ರ ಮಗ ಎಲ್ಲೋ ಒಂದು ಕಡೆ ತೇಜಸ್ವಿ ಅಳುತ್ತಾ ಕೂತಿರ್ತಾನೆ ಒಂದು ಸಂದರ್ಭ ಬರುತ್ತೆ. ಆವಾಗ ಅವರು ಯಾಕೆ ತೇಜಸ್ವಿ ನೀನು ಅಳ್ತಾ ಕೂತಿದೆಯಾ ಅನ್ನೋ ಮಾತನ್ನ ತೇಜಸ್ವಿ ಕೇಳುವ ಸಂದರ್ಭದಲ್ಲಿ ಅವ್ರು ಕೇಳ್ತಾರೆ. ರಾಮಾಯಣ ಸ್ಫೂರ್ತಿಯನ್ನು ಬರೆಯುವ ಸಂದರ್ಭದಲ್ಲಿ ಒಂದು ಸಂದರ್ಭ ಬರುತ್ತೆ. ರಾಮಾಯಣ ಬರೆಯುವ ಸಂದರ್ಭದೊಳಗೆ ಈ ವೇಳೆ ಹೊಸಮನಿ ಪ್ರಕಾಶನ ಸಂಸ್ಥೆಯ ಅಧ್ಯಕ್ಷ ಬಶೀರ್ ಅಹಮದ್ ಹೊಸಮನಿ, ಹಿರಿಯ ಸಾಹಿತಿ ಮಹಂತೇಶ್ ಮಸ್ಕಿ, ತಾಯರಾಜ್ ಮರ್ಷಟ್ಟಾಳ, ವಿರೂಪಾಕ್ಷಿ ಬಿಎಂ, ರಾಮಣ್ಣ ಮ್ಯಾದರ್, ಪರ್ವೀನ್ ಬೇಗಂ, ಶಂಷಾದ್ ಬೇಗಂ ಸೇರಿದಂತೆ ಇತರರಿದ್ದರು.